ಸ್ನೇಹಿತರೆ, ತುಂಬ ಖುಷಿಯಾಯಿತು. ಕೊನೆಯದಾಗಿ ನಮ್ಮ ಸರ್ಕಾರ ನಮ್ಮ ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಒಂಚೂರು ಕಾಳಜಿ ಇಲ್ಲ ಅವ್ರಿಗೆ. ಆದ್ರೂ ನಮ್ಮ ಮೀಡಿಯಾ ಸ್ನೇಹಿತರು ಇದ್ರ ಬಗ್ಗೆ ಕಾಳಜಿ ತಗೊಂಡು ಜನರ ಅಭಿಪ್ರಾಯ ಏನಂತ ತಿಳಿಯೋಕ್ಕೋಸ್ಕರ ದಿನನಿತ್ಯ ಹೋರಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಸುಮಾರು 10 ಗಂಟೆ ಆಗ್ತಾ ಇದೆ, ಇವಾಗ್ಲೂ ಇಂಥ ವ್ಯವಸ್ಥೆಯಲ್ಲಿ ಪಾಪ ಇವರು ಹೋರಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಮೊದಲನೇದಾಗಿ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ. ನಂತರ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ರಾಜ್ಯ ಸರ್ಕಾರ ಆಗಿರಲಿ ಅಥವಾ ಕೇಂದ್ರ ಸರ್ಕಾರ ಆಗಿರಲಿ, ಇವ್ರಿಗೆ ಆಡಳಿತ ಮುಖ್ಯ, ಜನ ಅಭಿವೃದ್ಧಿ ಮುಖ್ಯ ಇಲ್ಲ, ಜನ ಬಾಳ್ ಮುಖ್ಯ ಅಲ್ಲ, ಜನ ಜೀವನ ಮುಖ್ಯ ಇಲ್ಲ. ಜನ ಯಾವ ರೀತಿ ಬಾಳ್ತಾ ಇದ್ದಾರೆ, ಅವ್ರ ಮನೆನ ಯಾವ ರೀತಿ ಸಾಕ್ತಾ ಇದ್ದಾರೆ, ಹೆಂಡತಿ ಮಕ್ಕಳನ್ನ ಯಾವ ರೀತಿ ಸಾಕ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಹೆಂಡತಿ ಮಕ್ಕಳು ಇದ್ರೆ ಅಲ್ವಾ, ಅವ್ರಿಗೆ ಹೆಂಡತಿ ಮಕ್ಕಳು ಇದ್ರೆ ಜೀವನ ಯಾವ ರೀತಿ ನಡೆಸಬೇಕು, ಸಂಸಾರ ಯಾವ ರೀತಿ ನಡೆಸಬೇಕು, ಸಂಸಾರ ನಡೆಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹಾಲ್ ಬೆಲೆ ಎಷ್ಟಾಗುತ್ತೆ. ಸರ್ಕಾರ ಆದಾಯದ ಮೇಲೆ, ಸರ್ಕಾರ ಹಣಕಾಸದ ಮೇಲೆ ಅವರು ಭರ್ಜರಿ ರಾಜಾರೋಷನ್ವಾಗಿ ಜೀವನ ನಡೆಸ್ತಾ ಇರ್ತಾರೆ. ಅವರು ಫ್ಲೈಟ್ನಲ್ಲಿ, ಜೆಟ್ನಲ್ಲಿ ಓಡಾಡ್ತಾರೆ. 4-10 ಕಾರ್ಗಳು ಇರುತ್ತೆ ಅವ್ರ ಹತ್ರ. ಅವ್ರು ಪೆಟ್ರೋಲ್ ಹಾಕ್ಸಿದ್ರಲ್ವ ಅವ್ರಿಗೆ ಪೆಟ್ರೋಲ್ ಬೆಲೆ ಎಷ್ಟಂತ ಗೊತ್ತಾಗೋದು. ಜನರಿಗೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಮಾಡೋಕ್ಕೆ ಕೆಲಸ ಸಿಗ್ತಾ ಇಲ್ಲ. ಕೆಲಸ ಮಾಡಿದ್ರು ಅದರಲ್ಲಿ ಅವ್ರಿಗೆ ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ, ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ. ಬರ್ತಾ ಇರೋ ಸಂಬಳದಲ್ಲಿ ಅದರಲ್ಲಿ ಕೂಡ ಕಟ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಇವರು GST ಅಂತ ನೋಡಿ ಮೇಡಮ್, ಹಾಲ್ಗೆ, ತಿನ್ನೋ ಆಹಾರದ ಮೇಲೆ, ಮೆಡಿಸಿನ್ ಮೇಲೆ, ಓಡಾಡೋ ಪೆಟ್ರೋಲ್ ಮೇಲೆ ಈ ಥರ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಇವರು ಜನ ಹೆಂಗೆ ಬಾಳ್ಬೇಕಾಗಿದೆ ಮೇಡಮ್? ತಾವು ನಮಗಿಂತ ನೋಡಿ, ನಮ್ಮ ಮಾತು, ನಮ್ಮ ಧ್ವನಿ ಸರ್ಕಾರ ಕೇಳ್ತಾ ಇಲ್ಲ. ನಿಮ್ಮ ಮಾಧ್ಯಮದಿಂದ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ನಮ್ಮ ಸಾಮಾನ್ಯ ಜನರು ಏನಾಗಿದ್ದಾರೆ, ಅವ್ರಿಗೆ ನೋವು ಏನಾಗ್ತಾ ಇದೆ, ಆ ನೋವನ್ನ ಅವ್ರಿಗೆ ತಿಳಿಸ್ಬೇಕು ನೀವು. ಇವರು ಯಾವುದೇ ರೀತಿ ದಿನನಿತ್ಯ ಹಗಲು ರಾತ್ರಿ 8 ಗಂಟೆಗೆ ಬಂದ್ಬಿಟ್ಟು ನೋಟ್ ಬ್ಯಾನ್ ಆಗಿಬಿಟ್ಟಿದೆ, ನಾಳೆ ದಿನ GST ಬಂದ್ಬಿಡುತ್ತೆ, ಆ ಥರ ಹೇಳಿಬಿಟ್ರೆ ನಾವು ಯಾವ ರೀತಿ ಬಾಳ್ಬೇಕು ನೋಡಿ. 2,000 ರೂಪಾಯಿ ನೋಟು ನಾನು ಇಟ್ಕೊಂಡು, ಇವಾಗ ನನಗೆ ಗೊತ್ತಿರಲಿಲ್ಲ, ನಾವು ಬಡವರು 500 ರೂಪಾಯಿ ಇದ್ರೆ ಜಾಸ್ತಿ, ಅದು 2,000 ನೋಟ್ ಇಟ್ಕೊಂಡು ಬೆಳಿಗಿಂದ ಓಡಾಡ್ತಾ ಇದ್ದೀವಿ. ಇದು ನಾವು ಏನು ದುಡ್ಡು ಹೊಡೆದಿದ್ದೀವ? ಯಾರಿಗಾದ್ರೂ ಪಿಕ್ ಪಾಕೆಟ್ ಮಾಡಿದ್ದೀವ ನಾವು? ಕಷ್ಟಪಟ್ಟು ದುಡ್ದಿರೋ ಹಣ ಇದು. ಇವಾಗ ಇದಕ್ಕೆ ಬೆಲೆ ಇಲ್ಲ ಅಂದರೆ ನಾವು ಏನು ಮಾಡಬೇಕು? ಯಾರನ್ನ ಕೇಳಬೇಕು? ಇವ್ರ ಸರ್ಕಾರ ಗೌರ್ನಮೆಂಟ್ ಆಫ್ ಇಂಡಿಯಾ ತಾನೇ ಇರೋದು, ಇದರಲ್ಲಿ ಗೌರ್ನಮೆಂಟ್ ಆಫ್ ಅಮೇರಿಕಾ ಅಂತ ಏನಾದರೂ ಇದೆಯಾ? ಕಷ್ಟಪಟ್ಟು ದುಡ್ದಿದ್ರು ಈ ಥರ ದುಡ್ಡಿಗೆ ಬೆಲೆ ಇಲ್ಲ. ಕಷ್ಟಪಟ್ಟು ದುಡ್ದು ಏನಾದರೂ ಮನೆಗೆ ಸಂಪಾದನೆ ಮಾಡೋಣ ಅಂದರೆ ಅದಕ್ಕೂ ಏನು ಕೊಡ್ತಾ ಇಲ್ಲ ಅವರು. ನೋಡಿ, ಸರ್ಕಾರ ಬಂದು 1 ತಿಂಗಳಾಗಿಲ್ಲ, ಅಷ್ಟರಲ್ಲಿ ಇಷ್ಟು ತಲೆನೋವು ಮಾಡ್ತಾ ಇದ್ದಾರೆ ಇವರು. ಬರೋ 5 ವರ್ಷ ಯಾವ ರೀತಿ ಬಾಳ್ಬೇಕು ನಮ್ಮ ಇಂಡಿಯಾ ಜನರು ಅಂತ ತಾವೇ ನಿರ್ಧಾರ ಮಾಡಬೇಕು. ನೀವು ನಮ್ಮ ನೋವನ್ನು ಮಾಧ್ಯಮ ಮುಖಾಂತರ ನೀವು ಕಳಿಸಿ ಅವ್ರನ್ನ ನೋಡಲಿ. ಇದು ಅವರೇ ಅಲ್ವಾ ಕೊಟ್ಟಿರೋದು, ಹಳೆ ನೋಟ್ ಅವರೇ ಅಲ್ವಾ ಬ್ಯಾನ್ ಮಾಡಿರೋದು? ಇವಾಗ ಏನಕ್ಕೆ ಬ್ಯಾನ್ ಮಾಡಿದ್ದಾರೆ? ಇದು ಇವ್ರಿಗೆ ಯೋಗ್ಯತೆ ಇಲ್ಲ ನಡ್ಸೋಕ್ಕೆ ಸರ್ಕಾರ, ಇವ್ರಿಗೆ ಯೋಗ್ಯತೆ ಇಲ್ಲ. ಇವಾಗ ಅಷ್ಟು ಗೊತ್ತಿದ್ದಿದ್ರೆ ಏನಕ್ಕೆ ಬಿಟ್ಟರು ಇದು ಹಣ? ನಾವೇನು ಕಳ್ತನ ಮಾಡಿದ್ದೀವ? ಇದು ಕಪ್ಪು ಹಣನ? ನಾವೇನು ನಮ್ಮ ಬ್ಯಾಂಕ್ನಲ್ಲಿ ಸೇವ್ ಮಾಡಿದ್ದೀವ ನಾವು ನಮ್ಮ ಹಣ? ದುಡ್ಡು ಕಷ್ಟಪಟ್ಟು ಬೆವರು ಸುರಿಸಿ ನಾವು ಮಾಡಿರೋ ದುಡ್ಡಿದ್ದು. ಇದು ದುಡ್ಡಿಗೆ ಬೆಲೆ ಇಲ್ಲ ಅಂದರೆ ನಾವು ಯಾರನ್ನ ಕೇಳಬೇಕು? ಮೋದಿನ ಕೇಳಬೇಕಾ? ಅಮಿತ್ ಶಾನ ಕೇಳಬೇಕಾ? ಅವ್ರಿಗೆ ಕೇಳಿದ್ರೆ BJP ಅವ್ರು ಮಾಡಿದ್ರು ಅಂತಾರೆ, ಅವ್ರು ಕೇಳಿದ್ರೆ ಕಾಂಗ್ರೆಸ್ ಅವರು ಮಾಡಿದ್ರು ಅಂತಾರೆ. ನಾವು ಯಾರಿಗೆ ಕೇಳಬೇಕು? ನಮ್ಮ ಹೈಕೋರ್ಟ್ ಜಡ್ಜ್ ಆಗಿರಲಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರಲಿ, ಇದ್ರ ಮೇಲೆ ಹೇಳಿಕೆ ಕೊಡಬೇಕು, ಸ್ಟೇಟ್ಮೆಂಟ್ ಕೊಡಬೇಕು. ಅವರು ಈ ಥರ ಅನ್ಯಾಯ ಮಾಡಬಾರ್ರಿ ಬಡವ್ರ ಜೊತೆ ಅಂತ. ಅಷ್ಟೇ ಮೇಡಮ್, ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಮೊನ್ನೆ ತಿರ್ಗಾ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ತಾವು ಎಲ್ಲರೂ ಜನ ನೋವು ಅನುಭವಿಸ್ತಾ ಇದೆ ಮೇಡಮ್. ಅವ್ರಿಗೆ ಹಣ ಇಲ್ಲ, ಮನೆ ಚೆನ್ನಾಗಿ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಚಿಕ್ಕ ಮಕ್ಕಳನ್ನ UKG LKGಗೆ ತಗೊಂಡೋಗಿ ಸೇರಿಸಿದ್ರೆ ಲಕ್ಷಾಂತರ ರೂಪಾಯಿ ಕೇಳ್ತಾ ಇದ್ದಾರೆ ಮೇಡಮ್. ಇದರಲ್ಲಿ ಒಳ್ಳೆ ವಿದ್ಯೆ ಎಲ್ಲಿಂದ ಪಡಿಬೇಕು? ಆ ಒಳ್ಳೆ ವಿದ್ಯೆ ಪಡೆದು ಏನಾದರೂ ಮುಂದೆ ಹೋಗ್ಬೇಕಂದ್ರೆ ಕೆಲಸನೂ ಸಿಗಲ್ಲ. ಆ ಕೆಲಸ ಸಿಗಬೇಕಂದ್ರೆ ಲಕ್ಷಾಂತರ ರೂಪಾಯಿ ನಾವು ಕರಪ್ಷನ್ ಕೊಡಬೇಕು. ಇವಾಗ ನೀಟ್ ಎಕ್ಸಾಮ್ ನೋಡಿ, ಒಳ್ಳೆ ಓದಿರೋ ಹುಡುಗರಿಗೆ ಜಾಬ್ ಸಿಗ್ತಾ ಇಲ್ಲ, ನೌಕರಿ ಸಿಗ್ತಾ ಇಲ್ಲ. ಇವರು ದುಡ್ಡು ತಗೊಂಡು ಒಳಗೆಯಿಂದ ಹೈ ರ್ಯಾಂಕ್ ಮಾಡಿ ಪಾಸ್ ಮಾಡ್ತಾ ಇದ್ದಾರೆ. ಆ ಥರ ಎಲ್ಲ ನಡೀತಾ ಇದ್ದಾರೆ. ನಿಮಗೆ ತುಂಬ ಹೃದಯಪೂರ್ವಕ ಧನ್ಯವಾದ. ನೀವು ನಮ್ಮ ನೋವನ್ನು ಕೇಳಿದ್ದೀರಾ, ನೀವು ಅರ್ಥ ಮಾಡ್ಕೊತೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇದು ಈ ರಾಜ್ಯದ ಜನತೆಗೆ ಅಥವಾ ಈ ದೇಶದ ಜನತೆಗೆ ಕಳಿಸಿ. ನನ್ನ ಹೆಸರು ಇಮ್ರಾನ್ ಪಾಷಾ ಅಂತ.